ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಳ್. ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡುಬರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಓಕೆ, ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ನಾವು ಬಹಳಷ್ಟು ಮುಖ್ಯವಾದಂಥ ಒಂದು ಟಾಪಿಕ್ ಅಂತಕ್ಕಂಥದ್ದು. ದೇಶದ ಅತ್ಯುನ್ನತ ನ್ಯಾಯಾಲಯ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯವನ್ನು ಕರಿತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ ಮಾನವೀಯ ಅಂತಿಮ ನ್ಯಾಯಾಲಯ ಅಂತೇಳಿ ಕರೆಯಲಾಗ್ತದ. ಮೂಲಭೂತ ಹಕ್ಕುಗಳ ರಕ್ಷಕ, ಸಂವಿಧಾನದ ರಕ್ಷಕ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಅನ್ನ ಕರಿತೀವಿ ಅಂತಕ್ಕಂಥದ್ದು. ಅಂತ ಸುಪ್ರೀಂ ಕೋರ್ಟ್ ಯಾವಾಗ ಜಾರಿ ಆಗ್ತದಂದ್ರ 1950 ಜನವರಿ 28ರಂದು ಜಾರಿ ಆಗ್ತದ. ಇದರ ಕೇಂದ್ರ ಕಚೇರಿ ಭಾರತದ ನವದೆಹಲಿಯಲ್ಲಿದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತದೆ. ಸುಪ್ರೀಂ ಕೋರ್ಟ್ ಭಾರತದಲ್ಲಿರ್ತಕ್ಕಂಥ ಒಂದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿದೆ ಅಂತಕ್ಕಂಥದ್ದು. ನಮ್ಮಲ್ಲಿ ಹಂತ ಹಂತವಾಗಿ ದೇಶದ ಅತ್ಯುನ್ನತ ನ್ಯಾಯಾಲಯವಾದಂಥ ಸುಪ್ರೀಂ ಕೋರ್ಟ್, ಅದರ ಕೆಳಗಿನ ನ್ಯಾಯಾಲಯ ಹೈಕೋರ್ಟ್, ಅದರ ಕೆಳಗೆ ಡಿಸ್ಟ್ರಿಕ್ಟ್ ಕೋರ್ಟ್, ಅದರ ಕೆಳಗೆ ತಾಲೂಕ್ ಕೋರ್ಟ್, ಹೀಗೆ ನಮ್ಮಲ್ಲಿ ಶ್ರೇಣಾತ್ಮಕ ವ್ಯವಸ್ಥೆಯಲ್ಲಿ ನ್ಯಾಯಾಲಯಗಳ ವ್ಯವಸ್ಥೆ ಕಂಡು ಬಂದರೂ ಸಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ನಾವೇನು ಮಾಡಿದ್ವಿ ಅಂದ್ರೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂಥ ನ್ಯಾಯಾಲಯ ಈ ಸುಪ್ರೀಂ ಕೋರ್ಟವನ್ನು ನೀಡುವ ತೀರ್ಪನ್ನ ಯಾರೂ ಕೂಡ ಪ್ರಶ್ನೆ ಮಾಡಲಿ ಅನ್ನೋದ್ರ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಇಂಥ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಏನ್ ಮಾಡಿದೀವಿ ಅಂದ್ರ ಎರವಲನ್ನ ಪಡೆದುಕೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಹೇಳಲಾಗ್ತದ. 1935ರ ಭಾರತ ಸರ್ಕಾರ ಕಾಯ್ದೆಯು ಸಹ ಸುಪ್ರೀಂ ಕೋರ್ಟ್ ಸ್ಥಾಪನೆಯ ಬಗ್ಗೆ ತಿಳಿಸಿಕೊಡ್ತದ. ಈ ಕಾಯ್ದೆ ಅನ್ವಯ 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯವನ್ನ ಸ್ಥಾಪನೆ ಮಾಡಲಾಗ್ತದ. ಆಗಿನ ಫೆಡರಲ್ ನ್ಯಾಯಾಲಯವೇ ಈಗ ಸುಪ್ರೀಂ ಕೋರ್ಟ್ ಆಗಿ ಏನಾಗಿದೆ ಅಂದ್ರೆ ಪರಿವರ್ತನೆಗೊಂಡಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಆದರೆ ನಮ್ಮಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ ಅಂತೇಳಿ, ಆದರೆ ಅಮೆರಿಕಾದಲ್ಲಿ 2 ರೀತಿಯ ನ್ಯಾಯಾಂಗ ವ್ಯವಸ್ಥೆಗಳು ಕಂಡುಬರ್ತವೆ. ಅಮೆರಿಕಾದಲ್ಲಿ 2 ರೀತಿ, ಕೇಂದ್ರದಲ್ಲಿ ಅಂದ್ರೆ ದೇಶಕ್ಕೆ ಒಂದು ನ್ಯಾಯಾಲಯ, ರಾಜ್ಯಕ್ಕೆ ಒಂದು ನ್ಯಾಯಾಲಯ ಅಂತಕ್ಕಂಥ 2 ರೀತಿಯ ನ್ಯಾಯಾಲಯಗಳು ಯಾವ ದೇಶದಲ್ಲಿ ಕಂಡು ಬರ್ತದಂದ್ರ ಅದು ಅಮೆರಿಕ ದೇಶದಲ್ಲಿ ಕಂಡು ಬರ್ತದ ಅಂತಕ್ಕಂಥ. ಹಾಗಾದ್ರೆ ಭಾರತ ಸಂವಿಧಾನದಾಗ ಯಾವ ವಿಧಿ ಇದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದೆ, ಯಾವ ಭಾಗದಲ್ಲಿ ಇದರ ಬಗ್ಗೆ ನಮಗ ವಿವರಣೆ ಸಿಗ್ತದ ಅಂತ ನೋಡಿದ್ರ, ಭಾರತ ಸಂವಿಧಾನದ 5ನೇ ಭಾಗದಲ್ಲಿ 124ನೇ ವಿಧಿಯಿಂದ ಹಿಡಿದು 147ರವರೆಗಿನ ವಿಧಿಗಳು, 124ರಿಂದ ವಿಧಿಯಿಂದ ಹಿಡಿದು 147ರವರೆಗಿನ ವಿಧಿಗಳು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಹಾಗಾದ್ರೆ ಯಾವ ರೀತಿಯಾದಂಥ ರಚನೆ ಸುಪ್ರೀಂ ಕೋರ್ಟ್ನ ಬಗ್ಗೆ ಕಂಡು ಬರ್ತದಂದ್ರ ಭಾರತ ಸಂವಿಧಾನದ 124ನೇ ವಿಧಿಯು ಸುಪ್ರೀಂ ಕೋರ್ಟ್ನ ರಚನೆಯ ಬಗ್ಗೆ ತಿಳಿಸಿಕೊಡ್ತದ. ಮೂಲ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ, 7 ಜನ ಇತರ ನ್ಯಾಯಾಧೀಶರು, ಒಟ್ಟು 8 ಜನ ನ್ಯಾಯಾಧೀಶರು ಕಂಡು ಬರುತ್ತಿದ್ದರು ಮೂಲ ಸುಪ್ರೀಂ ಕೋರ್ಟ್ನಲ್ಲಿ. ಆದರೆ ಪ್ರಸ್ತುತವಾಗಿ ಒಬ್ಬ ಮುಖ್ಯ ನ್ಯಾಯಾಧೀಶರು 33 ಜನ ಇತರ ನ್ಯಾಯಾಧೀಶರು ಕಂಡು ಬರುತ್ತಾರೆ. ಒಟ್ಟು 34 ಜನ ನ್ಯಾಯಾಧೀಶರು ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ನ್ಯಾಯಾಧೀಶರ ಸಂಖ್ಯೆಯಾಗಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಹಾಗಾದ್ರೆ ಇಷ್ಟೆಲ್ಲ ನ್ಯಾಯಾಧೀಶರು
ಒಳಗೊಂಡಂತ ದೇಶದ ಅತ್ಯುನ್ನತ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾರ ನೇಮಕಾತಿ ಮಾಡುತ್ತಾರೆ ಅಂತಕ್ಕಂಥದ್ದು, ನೇಮಕಾತಿ ಅಂತಕ್ಕಂಥದ್ದು ಕಂಡು ಬರ್ತದ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಒಂದು ಅಧಿಕಾರ ಯಾರಿಗೆ ಕಂಡು ಬರ್ತದಂತ ರಾಷ್ಟ್ರಪತಿಗೆ ಕಂಡು ಬರ್ತದ. ನೋಡಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಕಂಡು ಬರುತ್ತದೆ. ರಾಷ್ಟ್ರಪತಿಗಳು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ನಡೆಸುವುದರ ಮೂಲಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗಳು ಹೊಂದಿದ್ದಾರೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಅದರ ಜೊತೆಗೆ ಮುಖ್ಯ ನ್ಯಾಯಾಧೀಶರನ್ನು ಇವರೇ ನೇಮಕ ಮಾಡ್ತಾರೋ, ಇತರ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ನಡೆಸುವುದರ ಮೂಲಕ ರಾಷ್ಟ್ರಪತಿಗಳು ಇತರ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ಹೀಗೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆಯಲ್ಲ, ಈ ವಿಧಾನವನ್ನು ನಾವು ಕೊಲಿಜಿಯಂ ಪದ್ಧತಿ ಅಂತೇಳಿ ಕರಿತೀವಿ. ಕೊಲಿಜಿಯಂ ಪದ್ಧತಿ. ಹಾಗಾದ್ರೆ ಕೊಲಿಜಿಯಂ ಪದ್ಧತಿ ಎಂದರೆ ನೋಡ್ರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು 1998ರಿಂದ ಬಂದಂತ ಬೆಳಕಿಗೆ ಬಂದಂತ ಒಂದು ಪದ್ಧತಿ. ಸುಪ್ರೀಂ ಕೋರ್ಟ್ನ ಮುಖ್ಯ ಚೀಫ್ ಜಸ್ಟಿಸ್ನನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಈ ಇಬ್ಬರಿಗಿಂತ ಹೆಚ್ಚಿನ ರಾಷ್ಟ್ರಪತಿಗಳು ಹೈಕೋರ್ಟ್ನ ಇಬ್ಬರಿಗಿಂತ ಹೆಚ್ಚಿನ ಅಥವಾ ಅಧಿಕ ನ್ಯಾಯಾಧೀಶರು ಅಂದರೆ 4 ಜನ ನ್ಯಾಯಾಧೀಶರನ್ನ ಹೊಂದಿರಬೇಕು. ಆ 4 ಜನ ನ್ಯಾಯಾಧೀಶರು ನೀಡ್ತಕ್ಕಂಥ ಸಲಹೆ ಮೂಲಕ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾಗ್ತದ. ಏನಾದರೂ ಈ 4 ಜನ ನ್ಯಾಯಾಧೀಶರಲ್ಲಿ ಇಬ್ಬರು ನ್ಯಾಯಾಧೀಶರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯು ನ್ಯಾಯಾಧೀಶರನ್ನ ನೇಮಕ ಮಾಡುವಂತಿಲ್ಲ. ಇದನ್ನ ನಾವು ಕೊಲಿಜಿಯಂ ಪದ್ಧತಿ ಅಂತೇಳಿ ಕರೆಯಲಾಗ್ತದ. ಸ್ವಲ್ಪ ನೋಡ್ರಿ, ಕೊಲಿಜಿಯಂ ಪದ್ಧತಿ ಅಂದ್ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರಿಗಿಂತ ಅಧಿಕ ಹೈಕೋರ್ಟ್ನ ನ್ಯಾಯಾಧೀಶರು ಅಂದರೆ 4 ಜನ ನ್ಯಾಯಾಧೀಶರನ್ನ ಒಳಗೊಂಡಿರ್ತದ. ಆ 4 ಜನ ನ್ಯಾಯಾಧೀಶರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾಗ್ತದ. ಏನಾದರೂ 4 ಜನ ನ್ಯಾಯಾಧೀಶರಲ್ಲಿ ಇಬ್ಬರು ನ್ಯಾಯಾಧೀಶರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರಂದ್ರ ಅಂತ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ಏನ್ ಮಾಡುವಂತಿಲ್ಲ, ನೇಮಕ ಮಾಡುವಂತಿಲ್ಲ ಅಂತಕ್ಕಂಥದ್ದು. ಇದನ್ನು ನಾವು ಕೊಲಿಜಿಯಂ ಪದ್ಧತಿ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಇದು ಮೊದಲು ಇತ್ತು ಕೊಲಿಜಿಯಂ ಪದ್ಧತಿ ಅಂತಕ್ಕಂಥ. ಇದಾದ ನಂತರ ಈ ಕೊಲಿಜಿಯಂ ಪದ್ಧತಿಯನ್ನ ರದ್ದುಪಡಿಸುವ ಸಲುವಾಗಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತಕ್ಕಂಥದ್ದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತಕ್ಕಂಥದನ್ನ ಜಾರಿಗೊಳಿಸಲಾಗ್ತದೆ. ಈ ಆಯೋಗ ಬರುವುದರ ಮೂಲಕ ಈ ಕೊಲಿಜಿಯಂ ಪದ್ಧತಿ ಏನಾಗ್ತದಂದ್ರೆ ರದ್ದುಪಡಿಸಲಾಗ್ತದ. ಹಾಗಾದ್ರೆ ಈ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತಕ್ಕಂಥದ್ದು ಯಾಕೆ ಜಾರಿಗೆ ಬರ್ತದಂದ್ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವ ಸಲುವಾಗಿ. ಹಾಗಾದ್ರೆ ಇಂಥ ಒಂದು ಆಯೋಗವನ್ನ ಯಾವಾಗ ಜಾರಿಗೊಳಿಸಲಾಗ್ತದಂದ್ರ ಪ್ರಧಾನಿ ನರೇಂದ್ರ ಮೋದಿಯವರು 2014 ಆಗಸ್ಟ್ ತಿಂಗಳ 13 ಮತ್ತು 14ರಂದು ಸಂವಿಧಾನದ 121ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿ ಒಪ್ಪಿಗೆಯನ್ನ ಪಡೆದುಕೊಳ್ಳುತ್ತಾರೆ. ನೋಡ್ರಿ, ಈ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ನ ಜಾರಿಗೊಳಿಸುವ ಸಲುವಾಗಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ ತಿಂಗಳದಾಗ
ಸಂವಿಧಾನಕ್ಕೆ 121ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿ ಒಪ್ಪಿಗೆಯನ್ನ ಪಡೆಯುತ್ತಾರೆ. ಈ ಸಂವಿಧಾನದ 121ನೇ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು 2014 ಡಿಸೆಂಬರ್ 31ರಂದು 2014 ಡಿಸೆಂಬರ್ 31ರಂದು ಅಂಕಿತವನ್ನ ಹಾಕುತ್ತಾರೆ. ಈ ಯಾವಾಗ ರಾಷ್ಟ್ರಪತಿಗಳ ಅಂಕಿತವನ್ನ ಪಡೆದುಕೊಳ್ತದಲ್ಲ, ಈ 121ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯು 99ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಾಗಿ ಏನಾಗ್ತದಂದ್ರ ಜಾರಿ ಆಗ್ತದ. ಈ 99ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯು ಜಾರಿಯಾಗುವುದರ ಮೂಲಕ ಭಾರತದಲ್ಲಿ ಕೊಲಿಜಿಯಂ ಪದ್ಧತಿ ರದ್ದಾಗುವುದರ ಮೂಲಕ ಈ NJAC ಅಂತಕ್ಕಂಥದ್ದು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತಕ್ಕಂಥದ್ದು ಏನಾಗ್ತದಂದ್ರ ಜಾರಿ ಆಗ್ತದ. ಹಾಗಾದ್ರೆ ಈ 99ನೇ ಸಂವಿಧಾನಾತ್ಮಕ ತಿದ್ದುಪಡಿ ಏನೈತಲ್ಲ, 99ನೇ ಸಂವಿಧಾನಾತ್ಮಕ ತಿದ್ದುಪಡಿಯು 124ನೇ ವಿಧಿಗೆ ಏನ್ ಮಾಡ್ತದಂದ್ರ ತಿದ್ದುಪಡಿಯನ್ನ ತರ್ತದ. ಸಂವಿಧಾನದ 124ನೇ ವಿಧಿಗೆ ತಿದ್ದುಪಡಿ ತರುವುದರ ಮೂಲಕ ಸಂವಿಧಾನಕ್ಕೆ 124A ವಿಧಿ, 124B ವಿಧಿ, 124C ವಿಧಿ ಅಂತಕ್ಕಂಥದ್ದು ಏನ್ ಮಾಡ್ತಂದ್ರ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಈ 124ನೇ ವಿಧಿಯು ಈಗಾಗಲೇ ನಮಗೆ ಗೊತ್ತೈತೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ನೇಮಕಕ್ಕೆ ಸಂಬಂಧಪಟ್ಟಂತ ಮತ್ತು ರಚನೆಗೆ ಸಂಬಂಧಪಟ್ಟಂತೆ ತಿಳಿಸ್ತಕ್ಕಂಥ ಒಂದು ವಿಧಿ ಅಂತಕ್ಕಂಥದ್ದು. ಹಾಗಾದ್ರೆ ಈ 124ನೇ ಎ ವಿಧಿ ಏನ್ ತಿಳಿಸ್ಕೊಡ್ತಂದ್ರ ಸುಪ್ರೀಂ ಕೋರ್ಟ್ನ ರಚನೆ ಬಗ್ಗೆ, ಸುಪ್ರೀಂ ಕೋರ್ಟ್ನ ನೇಮಕ ಮಾಡ್ತಕ್ಕಂಥ ಈ NJACಯ ರಚನೆಯ ಬಗ್ಗೆ ಏನ್ ಮಾಡ್ತದಂದ್ರ ನಮಗ್ ತಿಳಿಸ್ಕೊಡ್ತದ. NJAC ಅಂದ್ರ ಏನ್ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಐತಲ್ಲ, ಇದರ ರಚನೆಯ ಬಗ್ಗೆ ನಮಗೆ ಏನ್ ಮಾಡ್ತದ ಈ 124A ವಿಧಿ ನಮಗೆ ಏನ್ ಮಾಡ್ತದ ತಿಳಿಸ್ಕೊಡ್ತದ. ಇದು ಇಬ್ಬರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ, ಕಾನೂನು ಮತ್ತು ನ್ಯಾಯಾಂಗ ಸಚಿವರನ್ನ, ಇಬ್ಬರು ಗಣ್ಯ ವ್ಯಕ್ತಿಗಳನ್ನ ಒಳಗೊಂಡಿರ್ಬೇಕಂತೇಳಿ ಈ ವಿಧಿ ತಿಳಿಸ್ಕೊಡ್ತದ. ನೋಡ್ರಿ, NJAC ಏನ್ ಒಳಗೊಂಡಿರ್ಬೇಕಂದ್ರ ಇಬ್ಬರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಕಾನೂನು ಮತ್ತು ನ್ಯಾಯಾಂಗ ಸಚಿವರು, ಅದರ ಜೊತೆಗೆ ಇಬ್ಬರು ಗಣ್ಯ ವ್ಯಕ್ತಿಗಳನ್ನ ಒಳಗೊಂಡಿರ್ಬೇಕಂತೇಳಿ ವಿಧಿ ಏನ್ ಮಾಡ್ತದ ನಮಗ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ 124B ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಈ NJACಯ ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡ್ತದ. ಏನೇನ ಕೆಲಸವನ್ನ ನಿರ್ವಹಿಸಬೇಕು ಅಥವಾ ಏನು ಕರ್ತವ್ಯವನ್ನ ಮಾಡಬೇಕು ಈ ಆಯೋಗ ಅಂತಕ್ಕಂಥರ ಬಗ್ಗೆ ಈ 124B ವಿಧಿ ಏನ್ ಮಾಡ್ತದ ನಮಗ ತಿಳಿಸ್ಕೊಡ್ತದ. ಹಾಗಾದ್ರೆ ಏನು ಕರ್ತವ್ಯವನ್ನ ನಿರ್ವಹಿಸ್ತದ ನೋಡ್ರಿ. ಮೊದಲನೇದಾಗಿ ಈ ನೇಮಕಾತಿ ಆಯೋಗವು ನೇಮಕಾತಿಯ ಬಗ್ಗೆ ಶಿಫಾರಸನ್ನ ಮಾಡ್ತದ. ಎರಡನೇದಾಗಿ ಹೈಕೋರ್ಟ್ನ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿಫಾರಸನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದ. ಅದರ ಜೊತೆಗೆ ಮೂರನೇದಾಗಿ ನ್ಯಾಯಾಧೀಶರ ಸಾಮರ್ಥ್ಯ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಏನ್ ಮಾಡ್ತದಂದ್ರ ಇದು ತಿಳಿಸಿಕೊಡ್ತದಂತಕ್ಕಂಥದ್ದು. ಹೀಗೆ ಒಂದು 3 ರೀತಿಯಾದಂಥ ಕರ್ತವ್ಯವನ್ನ ಒಳಗೊಂಡಿರ್ತದಂತೇಳಿ ಈ 124B ವಿಧಿ ನಮಗೆ ಏನ್ ಮಾಡ್ತದ ತಿಳಿಸ್ಕೊಡ್ತದ. ಇನ್ನು 124C ವಿಧಿ ಅಂತಕ್ಕಂಥದ್ದು ಇದು ಏನ್ ನಮಗೆ ತಿಳಿಸ್ಕೊಡ್ತದಂದ್ರ ಸುಪ್ರೀಂ ಕೋರ್ಟ್ನ ನೇಮಕಾತಿ ಆಯೋಗಕ್ಕೆ ನಿಯಮಗಳನ್ನ ರೂಪಿಸ್ತಕ್ಕಂಥ ಅಧಿಕಾರ ಸಂಸತ್ತು ಒಳಗೊಂಡಿದೆ ಅಂತೇಳಿ ತಿಳಿಸ್ಕೊಡ್ತದ. ಈ ನೇಮಕಾತಿ ಆಯೋಗಕ್ಕೆ ನಿಯಮಗಳನ್ನ ರೂಪಿಸ್ತಕ್ಕಂಥ ಅಧಿಕಾರ ಯಾವುದಕ್ಕೆ ಅಂದ್ರ ಈ ಸಂಸತ್ತಿಗಿದೆ ಅಂತಕ್ಕಂಥ ಬಗ್ಗೆ ನಮಗೆ ಏನ್ ಮಾಡ್ತದ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಹೀಗೆ 99ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಜಾರಿಗೆ ಬರುವುದರ ಮೂಲಕ ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಪಡೆಯುವುದರ ಮೂಲಕ
ಕೊಲಿಜಿಯಂ ಪದ್ಧತಿ ಏನಾಗ್ತದಂದ್ರೆ ರದ್ದಾಗ್ತದ. ಈ ಕೊಲಿಜಿಯಂ ಪದ್ಧತಿ ಏನು ಮೊದಲು ಕಂಡು ಬರ್ತಿತ್ತಲ್ಲ, ಈ ಕೊಲಿಜಿಯಂ ಪದ್ಧತಿ ಏನಾಗ್ತದ ರದ್ದಾಗ್ತದ ಅಂತಕ್ಕಂಥದ್ದು. ಇದಾದ ನಂತರ ಮತ್ತೆ NJAC ಏನು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಐತಲ್ಲ, ಇದು ರದ್ದಾಗುವುದರ ಮೂಲಕ ಮತ್ತೆ ಕೊಲಿಜಿಯಂ ಪದ್ಧತಿ ಮರುಸ್ಥಾಪನೆ ಆಗ್ತದ. ಕೊಲಿಜಿಯಂ ಪದ್ಧತಿ ಮತ್ತೆ ಮರುಸ್ಥಾಪನೆ ಆಗ್ತದ. ಹಾಗಾದ್ರೆ ಯಾವಾಗ ಆಗ್ತದ ನೋಡ್ರಿ. ಮೊದಲು ಕೊಲಿಜಿಯಂ ಪದ್ಧತಿನ ಇತ್ತು, ಆದರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಏನ್ ಮಾಡ್ತಾರ, ಆ ಕೊಲಿಜಿಯಂ ಪದ್ಧತಿಯನ್ನ ರದ್ದುಪಡಿಸುವುದರ ಮೂಲಕ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನ ಏನ್ ಮಾಡ್ತಾರೋ ಜಾರಿಗೊಳಿಸ್ತಾರ. ಮತ್ತೆ ಇದೇನಾಗ್ತದಂದ್ರ 2015ರಲ್ಲಿ ಈ NJAC ಏನ್ ಜಾರಿಗೊಳಿಸಿದ್ರಲ್ಲ, ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನಿಸಲಾಗ್ತದೆ. ಕೊಲಿಜಿಯಂ ಪದ್ಧತಿಯನ್ನು ರದ್ದುಪಡಿಸಿದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಏನ್ ಮಾಡಲಾಗ್ತದ, ಪ್ರಶ್ನೆಯನ್ನ ಕೇಳಲಾಗ್ತದ. ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರಿರ್ತಾರಂದ್ರ JS ಕೇಯರ್ ಅಂತಕ್ಕಂಥವ್ರು, JS ಕೇಯರ್ ಅಂತಕ್ಕಂಥವ್ರು. ಅದರ ಜೊತೆಗೆ 5 ಜನ ಇತರ ನ್ಯಾಯಾಧೀಶರು ಕೂಡ ಕಂಡು ಬರ್ತಾರು. ಇವರು 2015ರಲ್ಲಿ 2015 ಅಕ್ಟೋಬರ್ 16ರಂದು 2015 ಅಕ್ಟೋಬರ್ 16ರಂದು ಈಗಾಗಲೇ ಏನು ಸಂವಿಧಾನ ತಿದ್ದುಪಡಿ ಆಗೈತ್ಲ, 99ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಈ ಆಯೋಗವನ್ನ ಏನ್ ಮಾಡಲಾಗಿತ್ತು, ಸ್ಥಾಪನೆ ಮಾಡಲಾಗಿತ್ತು. ಇದನ್ನ ಏನ್ ಮಾಡ್ತದಂದ್ರ, ಆ ಆಯೋಗದ ವಿರುದ್ಧ ಯಾವಾಗ ಸುಪ್ರೀಂ ಕೋರ್ಟ್ದಾಗ ಪ್ರಶ್ನೆ ಕೇಳ್ತಾರಲ್ಲ, ಅವಾಗ JS ಕೇಯರ್ ಅವರು ಮತ್ತು ಅದರ ಜೊತೆಗೆ ಇತರ 5 ಜನ ನ್ಯಾಯಾಧೀಶರು 2015 ಅಕ್ಟೋಬರ್ 16ರಂದು 99ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಸಂವಿಧಾನ ಬಾಹಿರವಾಗಿದೆ ಅಂತೇಳಿ ಘೋಷಿಸುವುದರ ಮೂಲಕ ಮತ್ತೆ ಕೊಲಿಜಿಯಂ ಪದ್ಧತಿಯನ್ನ ಜಾರಿಗೊಳಿಸಲಾಗುತ್ತದೆ. ಮತ್ತೆ ಏನ್ ಮಾಡಲಾಗ್ತದ, ಕೊಲಿಜಿಯಂ ಪದ್ಧತಿಯನ್ನ ಜಾರಿಗೊಳಿಸಲಾಗ್ತದ ಅಂತಕ್ಕಂಥದ್ದು. ಇದರ ಮೂಲಕ ಇಲ್ಲಿವರೆಗೆ ಏನು ಕಂಡು ಬರ್ತಿತ್ತಲ್ಲ, ಈ NJAC ಅಂತಕ್ಕಂಥದ್ದು ಇದು ಇವಾಗ ಏನಾಗ್ತದಂದ್ರ ರದ್ದಾಗ್ತದ ಅಂತಕ್ಕಂಥದ್ದು. ಹೀಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ರೀತಿಯಾಗಿ ಕಂಡು ಬರ್ತದ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ, ಚೀಫ್ ಜಸ್ಟಿಸ್ರನ್ನ ಯಾವ ರೀತಿಯಾಗಿ ನೇಮಕಾತಿ ಮಾಡಲಾಗುತ್ತದೆ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ನೇಮಕಾತಿಯನ್ನ ಮಾಡಲಾಗ್ತದಂದ್ರ 1950ರಾಗ ಸ್ಥಾಪನೆ ಐತೆ ಅಂತ ಹೇಳಿದ್ರು ನಾನು. ಈ 1950ರಿಂದ 1973ರವರೆಗೆ ಈ ಚೀಫ್ ಜಸ್ಟಿಸ್ರನ್ನ, ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ಏನ್ ಮಾಡಲಾಗ್ತಿತ್ತು, ನೇಮಕಾತಿ ಮಾಡಲಾಗ್ತಿತ್ತು. ಆದರೆ 1973ರಲ್ಲಿ ಮೊದಲ ಬಾರಿಗೆ 3 ಜನ ಹಿರಿಯ ನ್ಯಾಯಾಧೀಶರನ್ನ ಹೊರತುಪಡಿಸಿ AN ರೇರವರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ಏನ್ ಮಾಡ್ತಾರ, ನೇಮಕ ಮಾಡುವುದರ ಮೂಲಕ ಇಲ್ಲಿವರೆಗೆ ಏನು ಹಿರಿಯ ನ್ಯಾಯಾಧೀಶರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತಲ್ಲ, ಅದನ್ನು ಏನ್ ಮಾಡಲಾಗ್ತದ, ಇಲ್ಲಿ ಉಲ್ಲಂಘನೆ ಮಾಡಲಾಗ್ತದ ಅಂತಕ್ಕಂಥದ್ದು. ನಂತರದಲ್ಲಿ 1993ರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹಿರಿತನದವನ್ನ ನಾವು ಏನ್ ಮಾಡಬೇಕು, ಪರಿಗಣಿಸಬೇಕಂತ ಏನ್ ಮಾಡಲಾಗ್ತದ, ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗ್ತದ ಅಂತಕ್ಕಂಥದ್ದು. ಹೀಗಾಗಿ ನಾವು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಕ್ಕಂಥ ಒಂದು ಪದ್ಧತಿ ಕಂಡು ಬರ್ತದ. ಹಾಗಾದ್ರೆ ಏನಾದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕಾದ್ರ ಏನು ಅರ್ಹತೆಗಳಿರಬೇಕಂತಕ್ಕಂಥದ್ದು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕಾದ್ರ ಏನು ಅರ್ಹತೆಗಳು ಬೇಕು ನೋಡ್ರಿ. ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು, ಇದಂತೂ ಕಡ್ಡಾಯ. ಭಾರತದ ಪ್ರಜೆಯಾಗಿರಬೇಕು. ಎರಡನೇದಾಗಿ 5 ವರ್ಷಗಳ ಕಾಲ, ಎಷ್ಟು ವರ್ಷ ರೀ, 5 ವರ್ಷ
ಹೈಕೋರ್ಟ್ನ ಜಡ್ಜ್ ಆಗಿ ಅಂದರೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು, ಅಥವಾ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಅಂದಾಗ ಮಾತ್ರ ಅವರು ಏನಾಗ್ಬೋದು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಆಯ್ಕೆ ಆಗ್ಬೋದು. ಏನಾಗ್ಬೇಕು ಹೇಳ್ರಿ ನೋಡೋಣ. 5 ವರ್ಷ ಹೈಕೋರ್ಟ್ದಾಗ ಜಡ್ಜಿ ಆಗಿರೋ ಕೆಲಸ ಮಾಡಿರ್ಬೇಕು, ಅಥವಾ 10 ವರ್ಷ ಹೈಕೋರ್ಟ್ದಾಗ ವಕೀಲನಾಗಿರ ಏನು ಮಾಡಿರ್ಬೇಕು, ಕೆಲಸ ಮಾಡಿರಬೇಕು. ಅಂಥವ್ರನ್ನ ನಾವು ಏನು ಮಾಡ್ತೀವಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಏನು ಮಾಡಲಾಗ್ತದ ಅಂದ್ರೆ ಆಯ್ಕೆ ಮಾಡಲಾಗ್ತದ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಹಾಗಾದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನೇಮಕಗೊಂಡ ನಂತರ ಅವರಿಗೆ ಯಾರ ಪ್ರಮಾಣ ವಚನವನ್ನು ಬೋಧಿಸ್ತಾರಂದ್ರ, ಯಾರ ಪ್ರಮಾಣ ವಚನವನ್ನು ಬೋಧಿಸ್ತಾರ ನೋಡ್ರಿ. ಪ್ರಮಾಣ ವಚನ ಯಾರ ಪ್ರಮಾಣ ವಚನವನ್ನು ಬೋಧಿಸ್ತಾರಂದ್ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಗಳು. ಯಾವ ಪತಿರಿ? ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಯಾವಾಗ ಪ್ರಮಾಣ ವಚನವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸ್ವೀಕರಿಸ್ತಾರಲ್ಲ, ಅಲ್ಲಿಂದ ಅವರ ಅಧಿಕಾರಾವಧಿ ಏನಾಗ್ತದ, ಪ್ರಾರಂಭವಾಗ್ತದ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟೈತೆ ಅಂದ್ರ, ಅಧಿಕಾರಾವಧಿ ಸಂವಿಧಾನವು ಇದರ ಬಗ್ಗೆ ಸ್ಪಷ್ಟತೆಯನ್ನ ನೀಡಿಲ್ಲ ಅಂತಕ್ಕಂಥದ್ದು. ನಾವು ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಂದ್ರ 65 ವರ್ಷ ಅಂತೇಳಿ ಹೇಳಲಾಗ್ತದ. 65 ವರ್ಷ ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ರಾಜೀನಾಮೆಯನ್ನ ನೀಡುವುದರ ಮೂಲಕ ಅಧಿಕಾರದಿಂದ ಏನ್ ಮಾಡಬಹುದು, ಕೆಳಗಿಳಿಬಹುದು. ತಮ್ಮ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗಳಿಗೆ ನೀಡಬೇಕು. ತಮ್ಮ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗಳಿಗೆ ಏನ್ ಮಾಡಬೇಕಾಗ್ತಂದ್ರ ನೀಡಬೇಕಾಗ್ತದ. ಹಾಗಾದ್ರೆ ಅಧಿಕಾರಾವಧಿ ಬಗ್ಗೆ ಸಂವಿಧಾನದಲ್ಲಿ ಸ್ಪಷ್ಟತೆ ಪಡಿಸಿಲ್ಲ. 65 ವರ್ಷ ನಿವೃತ್ತಿ ವಯಸ್ಸಿದೆ ಅಂತಕ್ಕಂಥದ್ದು. ರಾಜೀನಾಮೆನ ರಾಷ್ಟ್ರಪತಿಗೆ ನೀಡುವುದರ ಮೂಲಕ ಅಧಿಕಾರದಿಂದ ಏನ್ ಮಾಡಬಹುದು, ಕೆಳಗಿಳಿಯಬಹುದು ಅಂತಕ್ಕಂಥ. ಏನಾದರೂ ನಾವು ದೇಶದಲ್ಲೇ ಅತ್ಯುನ್ನತವಾದಂತಹ ನ್ಯಾಯಾಲಯ ಅಂತೇಳಿ ಹೇಳಿದ್ವಿ ಸುಪ್ರೀಂ ಕೋರ್ಟ್ ಅಂತಕ್ಕಂಥ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ನೀಡ್ತಕ್ಕಂಥ ಕೆಲಸವನ್ನ ಈ ನ್ಯಾಯಾಧೀಶರು ಮಾಡ್ತಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಏನಾದರೂ ತಪ್ಪು ಮಾಡಿರಂದ್ರೆ ಅವರಿಗೆ ಯಾವ ರೀತಿ ಶಿಕ್ಷೆ ನೀಡಲಾಗ್ತದ ಅಂದ್ರೆ ನೋಡ್ರಿ, ಅವರನ್ನ ದುರ್ವರ್ತನೆಯ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗ್ತದ. ಯಾವ ಆಧಾರದ ಮೇಲೆ? ದುರ್ವರ್ತನೆಯ ಆಧಾರದ ಮೇಲೆ ಅವರನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತದ. ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ದುರ್ವರ್ತನೆಯ ಆಧಾರದ ಮೇಲೆ ಪದಚ್ಯುತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ. ಹಾಗಾದ್ರೆ ಇವರನ್ನ ಸಂಸತ್ತಿನಲ್ಲಿ ವಿಶೇಷ ಬಹುಮತದ ಮೂಲಕ ಪದಚ್ಯುತಿ ನಿರ್ಣಯವನ್ನ ಮಂಡಿಸುವುದರ ಮೂಲಕ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಒಂದು ಅಧಿಕಾರ ರಾಷ್ಟ್ರಪತಿಗೆ ಇದೆ ಅಂತಕ್ಕಂಥದ್ದು. ಇವರಿಗೆ ವಿಚಾರಣಾ ಕಾಯ್ದೆ ಅಂತೇಳಿ ಬರ್ತದ. ವಿಚಾರಣೆ ನಡೆಸಲಾಗ್ತದೆ. ಏನು ದುರ್ವರ್ತನೆಯನ್ನ ಮಾಡಿದರು ಅಥವಾ ಇಲ್ಲೋ ಅಂತಕ್ಕಂಥರ ಬಗ್ಗೆ ವಿಚಾರಣೆ ನಡೆಸಲಾಗ್ತದ. ಇವರ ವಿಚಾರಣಾ ಕಾಯ್ದೆ ಅಂತೇಳಿ ಬರ್ತದ. 1988 ಮೊದಲು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಲು ಮೊದಲು ನಾವು ಲೋಕಸಭೆಯ 100ರಷ್ಟು ಸದಸ್ಯರು ಅಥವಾ ರಾಜ್ಯಸಭೆಯ 50 ಜನ ಸದಸ್ಯರು ಅದನ್ನು ಏನು ಮಾಡಬೇಕಂದ್ರೆ ಒಪ್ಪಿಕೊಳ್ಳಬೇಕು. ಅವರು ದುರ್ವರ್ತನೆಯನ್ನು ಮಾಡಿದರು, ಆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದರಂತೆ ಲೋಕಸಭೆಯಲ್ಲಿ 100ರಷ್ಟು ಜನ ಅಥವಾ ರಾಜ್ಯಸಭೆಯಲ್ಲಿ 50ರಷ್ಟು ಜನ ಒಪ್ಪಿಕೊಳ್ಳಬೇಕು. ಇದನ್ನು ಒಪ್ಪಿಕೊಂಡ ನಂತರ ಅದನ್ನು ಏನು ಮಾಡಲಾಗ್ತದಂದ್ರ ಸ್ಪೀಕರ್ ಅಥವಾ ಸಭಾಪತಿಗೆ ಕಳಿಸಲಾಗ್ತದ. ಎಲ್ಲಿಗೆ ಬರ್ತದೆ ಅದು? ಲೋಕಸಭೆಯ ಸಭಾ ಅಧ್ಯಕ್ಷನ ಬಳಿ ಬರ್ತದ ಅಥವಾ ರಾಜ್ಯಸಭೆಯ ಸಭಾಪತಿ ಬಳಿ ಬರ್ತದ. ಅವಾಗ ಇವರು ಒಪ್ಪಿಗೆ ನೀಡಬಹುದು. ಉಲ್ಲಂಘನೆ ಮಾಡಿದರು, ದುರ್ವರ್ತನೆ ತೋರಿದರು ಅಂತೇಳಿ ಅವರು ಒಪ್ಪಿಗೆ ನೀಡಬಹುದು ಅಥವಾ ತಿರಸ್ಕಾರ ಮಾಡಬಹುದು. ಇವರಿಗೆ ಬಿಟ್ಟಂತ ವಿಷಯ ಇರ್ತದ. ಇಲ್ಲೇನಾದ್ರೂ ಒಪ್ಪಿಗೆ ಪಡಿತಂದ್ರ ಅದನ್ನು ಏನ್ ಮಾಡಲಾಗ್ತದ್ರ 3 ಜನ ಸದಸ್ಯರ ಸಮಿತಿಯನ್ನ ನೇಮಕ ಮಾಡಲಾಗ್ತದ. 3 ಜನ ಸದಸ್ಯರ ಸಮಿತಿಯನ್ನ ನೇಮಕ ಮಾಡಲಾಗ್ತದ. ಆ ಸಮಿತಿ ಏನಾದ್ರೂ ಒಪ್ಪಿಗೆಯನ್ನ ನೀಡಿತಂದ್ರ ಅದನ್ನ ಸಂಸತ್ತಿನಲ್ಲಿ ಮಂಡಿಸುವುದರ ಮೂಲಕ
ವಿಶೇಷ ಬಹುಮತವನ್ನು ಸಾಬೀತುಪಡಿಸಬೇಕು. ಸಂಸತ್ತಿನಲ್ಲಿ ವಿಶೇಷ ಬಹುಮತವನ್ನು ಸಾಬೀತುಪಡಿಸಬೇಕು. ಅಲ್ಲೇನಾದರೂ ವಿಶೇಷ ಬಹುಮತವನ್ನು ಪಡೀತಂದ್ರ ಅದು ಎಲ್ಲಿಗೆ ಹೋಗ್ತೈತೆ ಅಂದ್ರೆ ರಾಷ್ಟ್ರಪತಿ ಬಳಿ ಹೋಗ್ತದ. ರಾಷ್ಟ್ರಪತಿ ಏನಾದರೂ ಅದಕ್ಕೆ ಒಪ್ಪಿಗೆ ಅಥವಾ ಅಂಕಿತವನ್ನು ನೀಡಿದ್ರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಲಾಗುತ್ತದೆ. ಇಷ್ಟೆಲ್ಲ ಹಂತಗಳದಾವ್ರಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನಾವು ಪದಚ್ಯುತಿಗೊಳಿಸಬೇಕಾದ್ರೆ ಇಷ್ಟೆಲ್ಲ ಹಂತಗಳು. ಮೊದಲು ಲೋಕಸಭೆಯಲ್ಲಿ 100 ಜನ ಸದಸ್ಯರು ಅಥವಾ ರಾಜ್ಯಸಭೆ 50 ಜನ ಸದಸ್ಯರು ಅದಕ್ಕೆ ಒಪ್ಪಿಗೆ ನೀಡಬೇಕು. ಆಧಾರದ ನಂತರ ಸಭಾಧ್ಯಕ್ಷ ಅಥವಾ ಸಭಾಪತಿಗೆ ಕಳಿಸಲಾಗ್ತದ. ಅವರು ಒಪ್ಪಿಗೆ ನೀಡಬಹುದು ಅಥವಾ ಅದನ್ನು ದುರ್ವರ್ತನೆ ತೋರಿಲ್ಲ ಅಂತೇಳಿ ಬಿಡಬಹುದು. ಅಲ್ಲೇನಾದರೂ ಒಪ್ಪಿಗೆ ನೀಡಿದ್ರೆ ಮತ್ತು 3 ಜನ ಸಮಿತಿಯನ್ನು ನೇಮಕ ಮಾಡಲಾಗ್ತದ. ಅವರು ಏನಾದರೂ ಒಪ್ಪಿಗೆ ನೀಡಿದ್ರೆ ಸಂಸತ್ನ್ಯಾಗ ಮಂಡಿಸಿ ವಿಶೇಷ ಬಹುಮತವನ್ನು ಸಾಬೀತುಪಡಿಸಬೇಕಾಗ್ತದ. ವಿಶೇಷ ಬಹುಮತವನ್ನು ಏನಾದರೂ ಸಾಬೀತುಪಡಿಸಿದ್ರೆ ಅದು ರಾಷ್ಟ್ರಪತಿಗೆ ಹೋಗ್ತದ. ರಾಷ್ಟ್ರಪತಿ ಏನಾದರೂ ಅಂಕಿತವನ್ನು ಹಾಕಿದ್ರೆ ಅವಾಗ ನಾವು ಏನು ಮಾಡ್ತೀವಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಲಾಗ್ತದ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇದಿಷ್ಟು ನಿಮಗೆ ಸುಪ್ರೀಂ ಕೋರ್ಟ್ನ ಬಗ್ಗೆ ಇರತಕ್ಕಂಥ ಒಂದು ರಚನೆ, ಈ ರೀತಿಯಾದಂಥ ಒಂದು ರಚನೆ ಅಂತಕ್ಕಂಥದ್ದು. ಇನ್ನು ಈ ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡೋಣ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳಂದಾಗ ಏನು ನೋಡ್ರಿ, ಹಲವಾರು ರೀತಿಯಾದಂಥ ಅಧಿಕಾರಗಳು ಕಂಡು ಬರ್ತಾವಂತಕ್ಕಂಥದ್ದು. ಹಾಗಾದ್ರೆ ಏನು ಅಧಿಕಾರ ಅಂತಕ್ಕಂಥದ್ದು ಕಂಡು ಬರ್ತದಂದ್ರೆ ಮೊದಲನೇದಾಗಿ ಮೂಲ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು. ಮೊದಲನೇದಾಗಿ ಅಧಿಕಾರ ಮತ್ತು ಕಾರ್ಯಗಳು. ಅಧಿಕಾರ ಮತ್ತು ಕಾರ್ಯಗಳು ಮೊದಲನೇದಾಗಿ ಮೂಲ ಅಧಿಕಾರ ವ್ಯಾಪ್ತಿ. ಮೂಲ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು. ಹಾಗಾದ್ರೆ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿ ಯಾವುದಂದ್ರ 131ನೇ ವಿಧಿ. ಸಂವಿಧಾನದ 131ನೇ ವಿಧಿಯು ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಮೂಲ ಅಧಿಕಾರ ವ್ಯಾಪ್ತಿ ಎಂದರೆ ಸರ್ವೋಚ್ಚ ನ್ಯಾಯಾಲಯವೇ ಒಂದು ವಿಚಾರಣೆಯನ್ನ ಸ್ವೀಕರಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡುವ ಅಧಿಕಾರಕ್ಕೆ ಮೂಲ ಅಧಿಕಾರ ವ್ಯಾಪ್ತಿ ಅಂತೇಳಿ ಕರೆಯಲಾಗ್ತದ. ಎಕ್ಸಾಂಪಲ್ ಅಂದ್ರ ಉದಾಹರಣೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳಾಗಿರಬಹುದು, ಅಥವಾ ರಾಜ್ಯಗಳ ನಡುವಿನ ವಿವಾದಗಳಾಗಿರಬಹುದು, ಅಥವಾ ಸಂವಿಧಾನವನ್ನ ಅರ್ಥೈಸುವುದರ ಬಗ್ಗೆ ಆಗಿರಬಹುದು. ಸಂವಿಧಾನವನ್ನ ಅರ್ಥೈಸ್ತಕ್ಕಂಥ ಕೆಲಸದ ಬಗ್ಗೆ ಆಗಿರ್ಬೋದು. ಇವೆಲ್ಲ ವಿಷಯಗಳು ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದವಂತಂದು ಇದನ್ನೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳು ಸುಪ್ರೀಂ ಕೋರ್ಟ್ನ ಯಾವ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಅಂತೇಳಿ ಮೂಲ ಅಧಿಕಾರ ವ್ಯಾಪ್ತಿ. ಅದರ ಜೊತೆಗೆ ರಾಜ್ಯಗಳ ನಡುವಿನ ವಿವಾದ ಮೂಲ ಅಧಿಕಾರ ವ್ಯಾಪ್ತಿ. ಸಂವಿಧಾನವನ್ನ ಅರ್ಥೈಸುವುದು ಕೂಡ ಮೂಲ ಅಧಿಕಾರ ವ್ಯಾಪ್ತಿ. ಮೂಲ ಅಧಿಕಾರದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿ 131ನೇ ವಿಧಿ. ಇದು ಮೊದಲನೇ ಒಂದು ಅವರ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಮನವಿ ಅಧಿಕಾರ ವ್ಯಾಪ್ತಿ. ಮನವಿ ಅಧಿಕಾರ ವ್ಯಾಪ್ತಿ ಅಂತಕ್ಕಂಥದ್ದು. ನಾವು ಸುಪ್ರೀಂ ಕೋರ್ಟ್ ಅನ್ನ ದೇಶದ ಮನವಿಯ ಅಂತಿಮ ನ್ಯಾಯಾಲಯ ಅಂತ ಏನ್ ಮಾಡಲಾಗ್ತದ ಅಂದ್ರ ಕರೆಯಲಾಗ್ತದ. ಅಂತ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ವಿಧಿ ಯಾವುದು ತಿಳಿಸಿಕೊಡ್ತಂದ್ರ 132ನೇ ವಿಧಿ. 132ನೇ ವಿಧಿಯು ಮನವಿಯ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಮನವಿಯ ಅಧಿಕಾರ ವ್ಯಾಪ್ತಿ ಎಂದರೆ ಕೆಳ ನ್ಯಾಯಾಲಯವು ಅಂದ್ರೆ ಹೈಕೋರ್ಟ್ ನೀಡಿದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆ ಮೇಲ್ಮನವಿಯನ್ನ ಸ್ವೀಕರಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡ್ತಕ್ಕಂಥ ಒಂದು ಅಧಿಕಾರಕ್ಕೆ ನಾವು ಮನವಿಯ ಅಧಿಕಾರ ವ್ಯಾಪ್ತಿ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ. ಸಂವಿಧಾನದ 133ನೇ ವಿಧಿಯು ಸಿವಿಲ್ ಮೊಕದ್ದಮೆಗಳಿಗೆ ಸಂಬಂಧಪಟ್ಟಂತೆ
ಸಿವಿಲ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಮೇಲ್ಮನವಿಯನ್ನು ಹೋಗಬಹುದು. ಸಂವಿಧಾನದ 134ನೇ ವಿಧಿಯು ಕ್ರಿಮಿನಲ್ ಮೊಕದ್ದಮೆಗಳಿಗೆ ಸಂಬಂಧಪಟ್ಟಂತೆ ನಾವು ಮೇಲ್ಮನವಿಯನ್ನು ಹೋಗಬಹುದು. ಸಿವಿಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗಬೇಕಂದ್ರೆ 133ನೇ ವಿಧಿ ತಿಳಿಸ್ತದ. ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗಲು ಈ 134ನೇ ವಿಧಿ ಏನು ಮಾಡ್ತದೆ ಅಂದ್ರೆ ತಿಳಿಸಿಕೊಡ್ತದೆ ಅಂತಕ್ಕಂಥದ್ದು. ಹೀಗೆ ಇದು ಮನವಿಯ ಅಧಿಕಾರ ವ್ಯಾಪ್ತಿ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಇನ್ನು ಮೂರನೆಯದಾಗಿ ಸಲಹಾ ವ್ಯಾಪ್ತಿ. ಸಂವಿಧಾನದ 143ನೇ ವಿಧಿಯು ಸಲಹಾ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗೆ ಕಾನೂನಿಗೆ ಸಂಬಂಧಪಟ್ಟಂತ ಸಲಹೆಗಳನ್ನು ನೀಡಬಹುದು. ಅದರ ರಾಷ್ಟ್ರಪತಿಯು ಅವುಗಳಿಗೆ ಬದ್ಧವಾಗಿರಬೇಕಂತಕ್ಕಂಥ ಒಂದು ಕಡ್ಡಾಯ ನಿಯಮವಿಲ್ಲ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ ಹೇಳ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ ಇದಾದ ನಂತರ ಪುನರ್ ಪರಿಶೀಲನಾ ವ್ಯಾಪ್ತಿ ಅಂತೇಳಿ ಬರ್ತದೆ. ಪುನರ್ ಪರಿಶೀಲನಾ ವ್ಯಾಪ್ತಿ ಸುಪ್ರೀಂ ಕೋರ್ಟವೇ ನೀಡಿದಂಥ ಕೆಲವೊಂದಿಷ್ಟು ತೀರ್ಪುಗಳಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ಅವುಗಳನ್ನು ಪುನರ್ ಪರಿಶೀಲಿಸಿ ಆ ದೋಷಗಳನ್ನ ಸರಿಪಡಿಸುವ ಸಲುವಾಗಿ ಈ ಅಧಿಕಾರ ವ್ಯಾಪ್ತಿಯನ್ನು ಏನು ಮಾಡಲಾಗಿದೆ ಅಂದ್ರೆ ನೀಡಲಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ವಿಶೇಷ ಆಜ್ಞೆಗಳು ಅಂತಕ್ಕಂಥದ್ದು ಕಂಡು ಬರ್ತದೆ. ಇದರ ಬಗ್ಗೆ ನಾನು ಒಂದು ಕ್ಲಾಸ್ ಮಾಡಿದ್ದೇನೆ. ವಿಶೇಷ ಆಜ್ಞೆಗಳಿಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ 32ನೇ ವಿಧಿಯು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ನೀಡ್ತದ. ಅದರ ಅನ್ವಯ ಸುಪ್ರೀಂ ಕೋರ್ಟ್ 139ನೇ ವಿಧಿ ಅನ್ವಯ ಈ ವಿಶೇಷ ಆಜ್ಞೆಗಳನ್ನ ಹೊರಡಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದು ಒಂದು 5 ರೀತಿಯಾದಂಥ ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಕಂಡು ಬರ್ತದ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಅದರ ಜೊತೆಗೆ ಸಂಯುಕ್ತ ವ್ಯವಸ್ಥೆಯ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದ. ಅದರ ಜೊತೆಗೆ ಇದನ್ನ ದಾಖಲೆಗಳ ನ್ಯಾಯಾಲಯ ಅಂತೇಳಿ ಕರೆಯಲಾಗ್ತದ. ದಾಖಲೆಗಳ ನ್ಯಾಯಾಲಯ ಸಂವಿಧಾನದ 129ನೇ ವಿಧಿಯು ಸುಪ್ರೀಂ ಕೋರ್ಟ್ನ ದಾಖಲೆಗಳ ನ್ಯಾಯಾಲಯ ಅಂತ ಏನ್ ಮಾಡ್ತದ ಕರೀತದ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಅದರ ಜೊತೆಗೆ ನ್ಯಾಯಿಕ ವಿಮರ್ಶೆ ಅಂತಕ್ಕಂಥದ್ದು ಕಂಡು ಬರ್ತದ. ನ್ಯಾಯಿಕ ವಿಮರ್ಶೆ ಅಂದರೆ ಶಾಸನಗಳು ರೂಪಿಸ್ತಕ್ಕಂಥ ಶಾಸನಗಳಾಗಿರಬಹುದು, ಕಾರ್ಯಾಂಗವು ಹೊರಡಿಸ್ತಕ್ಕಂಥ ಆಜ್ಞೆಗಳಾಗಿರಬಹುದು, ಏನಾದರೂ ಸಂವಿಧಾನದ ಉಲ್ಲಂಘನೆಯನ್ನ ಮಾಡುವಂತಿದ್ದರೆ ಅದನ್ನ ಸಂವಿಧಾನ ಬಾಹಿರ ಅಂತೇಳಿ ಘೋಷಿಸುವುದರ ಮೂಲಕ ಒಂದು ಅಧಿಕಾರವನ್ನ ಏನು ಹೊಂದಿದೆಯಲ್ಲ ಅದನ್ನು ನಾವು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಈಗಾಗಲೇ ಹೇಳಿದ್ದೇವೆ 99ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ ಘೋಷಣೆ ಮಾಡ್ತದ 2015ರಲ್ಲಿ. ಅದನ್ನ ನಾವು ಏನಂತೇಳಿ ಕರಿಬಹುದು ಅಂದ್ರೆ ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಈ ನ್ಯಾಯಿಕ ವಿಮರ್ಶೆ ಬಗ್ಗೆ ಬಹಳಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣಗಳು ಏನಾಗಿದ್ದಾವೆ ಅಂದ್ರೆ ದಾಖಲೆ ಆಗಿದ್ದಾವೆ ಅಂತಕ್ಕಂಥ ನ್ಯಾಯಿಕ ವಿಮರ್ಶೆಗೆ ಸಂಬಂಧಪಟ್ಟಂತೆ ಅದನ್ನ ಮುಂದಿನ ಒಂದು ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.